ಈಗ ಟ್ಯಾರಿಫ್ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ದೇಶ ಬೇರೆ ದೇಶದಿಂದ ಬರುವಂತ ಆಮದು ರಫ್ತು ಮೇಲೆ ಹಾಕುವಂತಹ ಒಂದು ಕ್ರಿಯೆ. ಇದು ನೋಡಿ ಇದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದ್ರೆ ನಾವೇನನ್ನ ಅನುಭೋಗ ಮಾಡ್ತೀವಿ, ನಾವ್ ಎಷ್ಟು ಹಣ ಕೊಡ್ತೀವಿ, ವೆದರ್ ನಮ್ಮಲ್ಲಿ ಇರುವಂತ ಕೈಗಾರಿಕೆಗಳು ಅಂದ್ರೆ ದೇಶೀಯ ಕೈಗಾರಿಕೆಗಳ ಮೇಲೆ ಅದು ಹೆಚ್ಚು ಅನುಕೂಲಕರವಾಗುತ್ತೋ ಅಥವಾ ಅದು ಮುಳುಗ್ಲಿಕ್ಕೆ ಕಾರಣ ಆಗತ್ತಾ. ಸೊ ಈ ತರ ಎಲ್ಲ ಕಾರಣಗಳು ಅದರಿಂದ ಆಗುತ್ತೆ. ಸೊ ಹಂಗಾಗಿ ಟ್ಯಾರಿಫ್ಸ್ ಮತ್ತೆ ಟ್ರೇಡ್ ಅಂದ್ರೆ ಯಾವಾಗ್ಲೂ ಒಂದು ದೇಶ ತನ್ನ ಇನ್ನೊಂದು ದೇಶದ ಜೊತೆಗೆ ತನ್ನ ಹತ್ರ ಯಾವ್ದು ಸರ್ಪ್ಲಸ್ ಇರುತ್ತೆ ಮತ್ತೆ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇರುತ್ತೆ ಅದನ್ನ ಮಾಡುವಂತ ಒಂದು ಪ್ರಕ್ರಿಯೆ. ಯಾವಾಗ್ಲೂ ಟ್ರೇಡ್ ವಿನ್ ವಿನ್ ಸಿಚುಯೇಷನ್ ಇದ್ರೆ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ, ಇಲ್ಲ ಅಂದ್ರೆ ಸಕ್ಸಸ್ಫುಲ್ ಆಗಲ್ಲ. ಈಗ ನಾವಿಲ್ಲಿ ಟ್ಯಾರಿಫ್ ಅನ್ನುವಾಗ ಯಾಕೆ ನಾವು US ಹಾಕಿದಾಗ ನಾವು ತಲೆ ಬಗ್ಸಿ ತಗೊಂಡ್ಬಿಟ್ವಿ ಅಂತ, ನಾವು ತಲೆ ಬಗ್ಸಿ ತಗೊಂಡಿಲ್ಲ ಅನ್ನುವಂಥದ್ದು ಮೊದಲನೇ ವಿಚಾರ. ಯಾಕೆಂತಂದ್ರೆ ಅಮೆರಿಕ ಅನ್ನುವಂಥದ್ದು ವಿಶ್ವದ ಇವತ್ತಿನ ಆರ್ಥಿಕತೆಯ ಸ್ಥಿತಿಯಲ್ಲಿ $30 ಟ್ರಿಲಿಯನ್ ಅಷ್ಟು ಇದ್ಕೊಂಡು, ಮತ್ತೆ ನಮ್ದು ನೋಡಿ $4.25 ಟ್ರಿಲಿಯನ್ ಆರ್ಥಿಕತೆ. ಸೊ ಅಷ್ಟು ದೊಡ್ಡ ಅಗಾಧವಾದ ಶಕ್ತಿಯುತ ರಾಷ್ಟ್ರ, ಆರ್ಥಿಕವಾಗಿಯೂ ಹೌದು, ರಾಜಕೀಯವಾಗಿಯೂ ಹೌದು. ಆದ್ರೆ ಇಲ್ಲಿ ಏನು ಅಂತಂದ್ರೆ ಹಾಗನ್ ಮಾತ್ರಕ್ಕೆ ಭಾರತ ಅವ್ರು ಹೇಳಿದ ತಕ್ಷಣ ಒಪ್ಕೊಳ್ತಾ ಖಂಡಿತ ಒಪ್ಕೊಂಡಿಲ್ಲ ಅನ್ನುವಂಥದ್ದು ತಮ್ಮ ಗಮನಕ್ಕೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಯಾವಾಗ ಅವರು ಟ್ಯಾರಿಫ್ ಹಾಕಿದ್ರು ನಾವು ಮಾತಾಡದೆ ಹೋಗಿರ್ಬೋದು, ಹಾಗಂತ ನೀವು ಕಡಿಮೆ ಮಾಡಿ ಅಂತ ಬೇಡ್ಕೊಂಡದ್ದಂತೂ ಇಲ್ಲ. ಕೊನೆಗೆ ಯುರೋಪ್ 27 ಜೊತೆಗೆ ನಾವು ಟ್ರೇಡ್ ಡೀಲ್ ನ ಮಾಡ್ಕೊಂಡ ನಂತರ ಅಮೆರಿಕ ತನ್ನಿಂದ ತಾನೇ ಬಂತು, ಇಲ್ಲ ನಾವಿನ್ ವ್ಯಾಪಾರ ಮಾಡಲ್ಲ, ಭಾರತ ಜೊತೆಗೆ ಯಾವ್ದು ಟ್ರೇಡ್ ಡೀಲ್ ಇಲ್ಲ ಅಂತ ಅವರು ಹೇಳಿದಂತವ್ರು ಅವರೇ ಬಂದು ಇವಾಗ ಒಂದ್ ಟ್ರೇಡ್ ಡೀಲ್ಗೆ ಒಪ್ಕೊಂಡು ಮಾತಾಡಿದ್ರು. ಇನ್ನು ಅಮೆರಿಕ ಮತ್ತು ಇಂಡಿಯಾ ವಿಚಾರ ಬಂದಾಗ ನಾವು ಪಾಕಿಸ್ತಾನದ ವಿಚಾರ ತಗೊಳ್ಳುವಂಥದ್ದು ನನಗೆ ಸರಿ ಅನ್ಸಲ್ಲ. ಯಾಕಂತಂದ್ರೆ ಬೇರೆಯ ಕಾರಣಕ್ಕಾಗಿ ಪಾಕಿಸ್ತಾನವನ್ನ ಅವ್ರು ಆಶ್ರಯಿಸ್ತಾರೆ, ಆದ್ರೆ ವ್ಯಾಪಾರ ಅಂತ ಬಂದಾಗ ಅದು ಅವರಿಗೆ ಭಾರತ ಅಡ್ವಾಂಟೇಜಸ್ ಆಗಿರುತ್ತೆ ಹೊರತು ಪಾಕಿಸ್ತಾನ ಅಲ್ಲ. ಬಟ್ ಪಾಕಿಸ್ತಾನ ಅವರಿಗೆ ಈಗ ಅಡ್ವಾಂಟೇಜಸ್ ಆಗಿದೆ, ಅವ್ರು ಹೇಳಿದ ಮಾತನ್ನ ಅವ್ರು ಕೇಳ್ತಾರೆ. ಈಗ ಇರಾನ್ ವಿಚಾರದಲ್ಲಿ ಅವ್ರಿಗೊಂದು ಫೇಸ್ ಸೇವಿಂಗ್ ಬೇಕಿತ್ತು, ನೀನು ಹೋಗು ಮಾತಾಡು ಅಂದಾಗ ಅವ್ರು ಮಾತಾಡ್ತಾರೆ. ಆದ್ರೆ ಭಾರತ ಅಂತದೊಂದು ಕೆಲಸವನ್ನ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ನ್ಯೂಟ್ರಲ್ ಆಗಿ ಇದ್ಕೊಂಡು ಎರಡೂ ದೇಶಗಳ ನಡುವೆ ಇದನ್ನ ಒಂದು ಒಪ್ಪಂದಕ್ಕೆ ಬರ್ಲಿಕ್ಕೆ ಪ್ರಯತ್ನಿಸ್ತಾರಾಗ್ಲಿ, ಅವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಹೋಗಿ ಹೇಳುವಂತ ಸ್ಥಿತಿಲಿ ಭಾರತ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಮತ್ತೆ ಅವ್ರು ಯಾವಾಗ ರಷ್ಯಾ ಜೊತೆ ನೀವು ತಗೋಬೇಡಿ ಅಂದಾಗ ಭಾರತ ಯಾವುದೇ ರೀತಿಯಲ್ಲಿ ಅದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥದ್ದನ್ನ ದಯವಿಟ್ಟು ಗಮನಿಸಬೇಕು. ಕಡಿಮೆ ಮಾಡಿರ್ಬೋದು, ಫೆಬ್ರವರಿ ತಿಂಗಳಲ್ಲಿ ನಾವು ಇನ್ನೂ 23 ಬಿಲಿಯನ್ ಆಯಿಲ್ ನ ನಾವು ಇದರಿಂದ ತರಿಸ್ಕೊಳ್ತಾ ಇದ್ವಿ ರಷ್ಯಾದಿಂದ ಅನ್ನುವಂಥದ್ದನ್ನ ದಯವಿಟ್ಟು ಗಮನಿಸಿ. 23% ತರಿಸ್ಕೊಳ್ತಾ ಇದ್ವಿ. 32% ಇತ್ತು, ಅದು 23% ಆಯ್ತು. ಅದು ಎಲ್ಲೆಲ್ಲಿ ನಮ್ಗೆ ಎಕನಾಮಿಕಲಿ ವಯಬಲ್ ಆಗಿ ಸಿಗುತ್ತೆ, ಮತ್ತೆ ಕೆಲವು ಸರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಕೊಟ್ಟು ತಗೊಳ್ಬೇಕಾಗತ್ತೆ, ಆ ಕೆಲಸವನ್ನ ಭಾರತ ಸರ್ಕಾರ ಕೂಡ ಮಾಡ್ತಾ ಇದೆ. ಯಾಕೆ ಅಮೆರಿಕದ ಬಗ್ಗೆ ಹೆಚ್ಚಿದೆ ಅಂತಂದ್ರೆ, ಅಮೆರಿಕ ಬೇಸಿಕಲಿ ಒಂದು ಕನ್ಸ್ಯೂಮರ್ ಕಂಟ್ರಿ. ಅದು ಕನ್ಸ್ಯೂಮರ್ ಎಲ್ಲೆಲ್ಲಿ ಕನ್ಸಂಪ್ಷನ್ ಇದೆ ಅದೆಲ್ಲವನ್ನ ಅವರು ಬೆಸ್ಟ್ ಇರುತ್ತೋ ಅದನ್ನ ಅನುಭವ ಮಾಡುವಂತ ದೇಶ. ಹಾಗಾಗಿ ಭಾರತಕ್ಕೂ ಒಳ್ಳೆ ಮಾರ್ಕೆಟ್ ಅದು. ಈಗ ನಾವು 24-25 ಅಂಕಿಅಂಶ ತಗೊಂಡ್ರೆ ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ದದ್ದು $86.5 ಬಿಲಿಯನ್ ಅಷ್ಟು ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ವಿ. ಅವ್ರ ಕಡೆಯಿಂದ ಬಂದ ಮೇಲೂ ನಮ್ಗೆ ಎಷ್ಟು ಸೇವಿಂಗ್ಸ್ ಆಗ್ತಾ ಇತ್ತು ಅಂದ್ರೆ, ಟ್ರೇಡ್ ಸರ್ಪ್ಲಸ್ ಅಂತ ಕರಿತೀವಿ ಅದಕ್ಕೆ ನಾವು. ನಮ್ಮ ಹತ್ರ $45 ಬಿಲಿಯನ್ ಇತ್ತು. ಅದು ಲಾರ್ಜೆಸ್ಟ್. ನಾವು ಯಾವ ದೇಶದ ಜೊತೆಗಾದ್ರೂ ಎಷ್ಟು ವ್ಯಾಪಾರ ಸರ್ಪ್ಲಸ್ ಇತ್ತು ಅಂದ್ರೆ ಅದು ಅಮೆರಿಕ ಜೊತೆ. ಹಾಗಾಗಿ ಸಹಜವಾಗಿ ನಮ್ಮಲ್ಲಿ ನಾವು ಅನ್ಕೊಳ್ತೀವಿ, ಇಲ್ಲ ಏನು ನಮ್ಗೆ ಯಾಕೆ ನಾವು ಇದ್ ಮಾಡಬಾರ್ದಿತ್ತು ಅದ್ ಮಾಡಬಾರ್ದಿತ್ತು ಅನ್ಕೊಳ್ಳುವಂಥದ್ದಲ್ಲ. ನೀವು ನೋಡಿ, ಒಂದು ತಿರುಪುರ ಇರ್ಬೋದು, ಗುಜರಾತಿನ ಯಾವುದೇ ಒಂದು ಡೈಮಂಡಿನ ಫ್ಯಾಕ್ಟರಿಗಳಿರ್ಬೋದು, ಆಮೇಲೆ ವಿಶಾಖಪಟ್ಟಣಮಿನ ಇದಿರ್ಬೋದು, ಸೀ ಫುಡ್ ಇರ್ಬೋದು, ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ IT ಸರ್ವಿಸಸ್ ಇರ್ಬೋದು, ಎಲ್ಲವೂ ಅನೇಕ ಬಾರಿ ಅಮೆರಿಕದ ಜೊತೆಗೆ ಒಡನಾಟ ಇದೆ. ಅದಕ್ಕೆ ನಾವು ರಫ್ತು ಮಾಡ್ತಾ ಇದೀವಿ. ಸೊ ಅಂತ ಸಂದರ್ಭದಲ್ಲಿ ನಾವು ಏಕಿಂದ ನಾವಿಲ್ಲ ಅವ್ರ ಕೈಲಿ ನಿಮ್ಮಿಂದ ನಾವು ಇದ್ ಮಾಡ್ತೀವಿ, ಹೊರಗೆ ಬರ್ತೀವಿ ಅನ್ನುವಂಥದ್ದು ಸರಿಯಲ್ಲ. ಮತ್ತೆ ನಮ್ಗೆ ಡಿಫೆನ್ಸ್ ಡೀಲ್ಸ್ ಚೈನಾದ ಕಾರಣಕ್ಕಾಗಿ ಅಮೆರಿಕ ಜೊತೆಗೆ ಒಂದಷ್ಟು ಮಟ್ಟಿಗೆ ಅವ್ರ ನಮ್ಗೆ ಸಹಾಯ ಮಾಡೇ ಬಿಡ್ತಾರೆ ಅಂತಲ್ಲ, ಒಂದಷ್ಟು ಮಟ್ಟಿಗೆ ಬ್ಯಾಲೆನ್ಸಿಂಗ್ ಆಗಿ ಇರ್ಲಿಕ್ಕಾಗಾದ್ರೂ ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕಾಗತ್ತೆ. ಹಾಗಾಗಿ ಭಾರತ ಸರ್ಕಾರ ಆರ್ಥಿಕ ವಿಚಾರಕ್ಕೂ ಹೌದು, ಮಿಲಿಟರಿಯ ವಿಚಾರಕ್ಕೂ ಹೌದು, ರಾಜಕೀಯ ವಿಚಾರಕ್ಕೂ ಹೌದು, ಒಂದಷ್ಟು ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗತ್ತೆ. ಹಾಗೆ ಮಾಡ್ತಾ ಇದ್ದಾರೆ. ಈ ಹಂಗತ್ ಮಾತ್ರಕ್ಕೆ ನಮ್ಗೆ ಪೂರ್ತಿಯಾಗಿ ಭಾರತಕ್ಕೆ ಅಡ್ವಾಂಟೇಜ್ ಆಗೋದಿಲ್ಲ ಇದರಿಂದ ಅಂತ ನನಗೆ ಅನ್ಸಲ್ಲ. ಖಂಡಿತ ಇದರಲ್ಲಿ, ಯಾಕಂದ್ರೆ ಯುರೋಪ್ 27 ಜೊತೆಗೆ ನಾವು ಒಪ್ಪಂದ ಮಾಡಿಕೊಂಡ ನಂತರ ಅವ್ರು ಬಂದದ್ದು ನೋಡಿದ್ರೆ, ಮತ್ತೆ ಎರಡನೇ ವಿಚಾರ ಏನು ಅಂತಂದ್ರೆ, ಇರಾನ್ ಯುದ್ಧದಲ್ಲಿ ಅವ್ರಿಗಾಗಿರುವ ಹಿನ್ನಡೆಯಿಂದ ಮತ್ತೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಅವ್ರಿಗೆ ಡಿಸಿಷನ್ ಕೊಡ್ತು,
ಇದನ್ನ ಎಲ್ಲ ಇಲ್ಲಿಗಲ್ ಇದನ್ನ ನೀವು ಮಾಡ್ಲಿಕ್ಕೆ ಬರಲ್ಲ ಅಂತ ಅವ್ರು ಹೇಳಿದ್ಮೇಲೆ ಸಹಜವಾಗಿ ಅವ್ರಿಗೂ ಒಂದಷ್ಟು ಹೊಡೆತ ಬಿದ್ದಿದೆ. ಹಂಗಾಗಿ ಇದನ್ನ ಕಮಾಂಡಿಂಗ್ ಆಗಿ ಅವ್ರು ಮಾಡ್ತಾರೆ ಅಂತ ನನಗೆ ಖಂಡಿತ ಟೋನ್ ಅಥವಾ ಒಂದು ಎನ್ಫೋರ್ಸಬಲ್ ಮಾಡುವಂತದನ್ನ ಇಂಡಿಕೇಟಿವ್ ಅನ್ನುವಂತ ಪದಗಳನ್ನ ಬಳಸುವಾಗ ಸಹಜವಾಗಿ ಗೊತ್ತಾಗುತ್ತೆ ಈವನ್ ಅದಕ್ಕೂ ಭಾರತದ ಜೊತೆಗೆ ಒಳ್ಳೆಯ ಒಪ್ಪಂದವನ್ನ ಮಾಡ್ಕೋಬೇಕು, ನಾನು ಇದಕ್ಕೆ ಡಿಕ್ಟೇಟ್ ಮಾಡಿ ಮಾಡ್ಕೊಳಕ್ ಆಗಲ್ಲ ಅಂತ. ಆಮೇಲೆ ಕೆಲವು ವಸ್ತುಗಳು ನೋಡಿ, ಈಗ ಕಾರ್ಸ್ ಇದನ್ನು ಐಷಾರಾಮಿ ಕಾರ್ಗಳನ್ನ 3000 cc ಇರೋದನ್ನ 30% ಕಡಿಮೆ ಮಾಡಬೇಕು ಅಂತ, ಅಂದ್ರೆ 10 ವರ್ಷಗಳ ಕಾಲದಲ್ಲಿ ಕಡಿಮೆ ಮಾಡಬೇಕು, ಅದು ಕೋಟಾ ಹಾಕಿ ಎಷ್ಟು ಕಾರ್ಗಳನ್ನ ತಗೊಳ್ತೀವಿ ಅಂತ. ಇವನ್ ಅದು ಟೆಂಟೇಟಿವ್ ಆಗಿರೋದ್ರಲ್ಲೇ ಇದೆಲ್ಲ ಇದೆ. ಆಮೇಲೆ ನೀವು 90% ಅವ್ರ ಇಂಡಸ್ಟ್ರಿಯಲ್ ಗೂಡ್ಸ್ ನ ನಾವು ಟ್ಯಾರಿಫ್ ಕಡಿಮೆ ಮಾಡ್ತೀವಿ 10 ವರ್ಷದ ಸುದೀರ್ಘ ಅವಧಿಯಲ್ಲಿ, ಅದನ್ನ ಕಡಿಮೆ ಮಾಡೋದು ಅಂತದ್ದು. ಆಮೇಲೆ ಕೋಟಾನ ಕೂಡ ಕಡಿಮೆ ಮಾಡ್ತಾ ಹೋಗೋದು ಅಂತದ್ದು. ಆ ತರ ನಾವು ಗಮನಿಸಿದ್ರೆ ಆಮೇಲೆ ಇವನ್ ಆಪಲ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಎಷ್ಟು ಡ್ಯೂಟಿನ ಸ್ಪೆಸಿಫೈ ಮಾಡಿ ಕಟ್ ಮಾಡ್ತೀವಿ ಅದೆಲ್ಲವನ್ನು ಆಗ್ಲೇನೆ ಅವರು ಅಷ್ಟೊಂದು ಏನು ನಾವ್ ಇದನ್ನ ಮಾಡೇ ಮಾಡ್ತೀವಿ, ಇದನ್ನ ನೀವು ಒಪ್ಕೊಳ್ಳೇಬೇಕು ಅನ್ನುವಂತ ಟೋನ್ ರಿವೈಸ್ ಫ್ಯಾಕ್ಟ್ ಶೀಟ್ ಅಲ್ಲಿ ಇರ್ಲಿಲ್ಲ. ಸೊ ಅದನ್ನ ಗಮನಿಸಿದ್ರೆ ಇವತ್ತಿನ ಸ್ಥಿತಿಯಲ್ಲಿ ಭಾರತ ಖಂಡಿತ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದೆ. ಆದ್ರೆ ಹಂಗಂದ್ ಮಾತ್ರಕ್ಕೆ ಅವ್ರಿಗೆ ಅಡ್ವಾಂಟೇಜ್ ಆಗ್ಲಿಲ್ಲ ಅಂದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೆ ಅಂತಲೂ ಅಲ್ಲ. ಸೊ ಇಬ್ಬರಿಗೂ ಅಡ್ವಾಂಟೇಜಸ್ ಆದ್ರೆ ಮಾತ್ರನೇ ಒಪ್ಕೊಳ್ಳುವಂಥದ್ದು. ಭಾರತಕ್ಕೆ ಸಾಮಾನ್ಯವಾಗಿ ಏನು ಅಂತಂದ್ರೆ ಅವ್ರದ್ದು ರೂರಲ್ ಸೆಕ್ಟರ್, ನಮ್ದು ಬೇಸಿಕಲಿ ನಮ್ಮ ದೇಶ ರೂರಲ್ ಎಕಾನಮಿಯನ್ನು ಆಶ್ರಯಿಸಿರೋದ್ರಿಂದ ನಾವು ನಮ್ಮ ರೈತಾಪಿ ಕುಟುಂಬಗಳಿಗೆ ತೊಂದರೆ ಆಗದ ರೀತಿಯಲ್ಲಿ, ನಮ್ಮ ಡೈರಿ ಸೆಕ್ಟರ್ಗೆ ತೊಂದರೆ ಆಗದ ರೀತಿಯಲ್ಲಿ ಖಂಡಿತ ನೋಡ್ಕೊಳ್ತಾರೆ. ಹಾಗೆ ನಮ್ಮ ಬಜೆಟ್ ಈ ಸರಿ ಏನಿಲ್ಲ, ಈ ಬಜೆಟ್ ಅಲ್ಲಿ ಕೆಲವನ್ನ ನಾವು ಹಿಂಟ್ ಕೊಟ್ಟಿದೀವಿ 26-27%. ಹಾಗೆ ನಮ್ಮ ಬಜೆಟ್ ಈ ಸರಿ ಏನಿಲ್ಲ, ಈ ಬಜೆಟ್ ಅಲ್ಲಿ ಕೆಲವನ್ನ ನಾವು ಹಿಂಟ್ ಕೊಟ್ಟಿದೀವಿ 26-27 ಸೆಂಟ್ರಲ್ ಬಜೆಟ್ ಅಲ್ಲಿನೇ. ಈಗ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದೀವಿ ನಾವು ಫಾರಿನ್ ಕಂಪನಿಗಳಿಗೆ ಯಾವ್ದು ಡೇಟಾ ಸೆಂಟರ್ ಓಪನ್ ಮಾಡಕ್ಕೆ. ಅದಕ್ಕೆ ಅಡ್ವಾಂಟೇಜಸ್ ಪೊಸಿಷನ್ ಇರೋದು, ಇನ್ಫ್ರಾಸ್ಟ್ರಕ್ಚರ್ ಇರೋದು ಭಾರತದಲ್ಲಿ ಗೂಗಲ್ಗೆ, ಮೈಕ್ರೋಸಾಫ್ಟ್ಗೆ, ಅಮೆಝಾನ್ಗೆ. ಅವ್ರು ಅದನ್ನ ಉಪಯೋಗಿಸ್ಕೊಳ್ತಾರೆ, ಒಂದು ಡೇಟಾ ಸೆಂಟರ್ಸ್ ಮಾಡ್ಕೊಳ್ತಾರೆ. ನಮಗೂ ಅಡ್ವಾಂಟೇಜ್, ಅವ್ರಿಗೂ ಅಡ್ವಾಂಟೇಜ್. ಈಗ ಭಾರತದ ಒಂದು ಇದ್ರ ಜೊತೆಗೂ ಟೈಅಪ್ ಮಾಡ್ಕೋಬೇಕು, ಈಗ ಇಂಡಿಯಾದ ಒಳಗಡೆ ಸರ್ವಿಸ್ ಕೊಡ್ಲಿಕ್ಕೆ, ಬೇರೆ ದೇಶಗಳಿಗೆ ಸರ್ವಿಸ್ ಕೊಡ್ಲಿಕ್ಕೆ ಅದಕ್ಕೇನು ತೊಂದರೆ ಇಲ್ಲ. ಸೊ ಅವ್ರಿಗೂ ಲಾಭ ಇದೆ, ನಮಗೂ ಲಾಭ ಇದೆ. ಹಾಗೆ ನ್ಯೂಕ್ಲಿಯರ್ ಮತ್ತೆ ಟೆಕ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಅದನ್ನ ಈಗಾಗಲೇ ನಾವು ಏನು ಶಾಂತಿ ಆಕ್ಟ್ 2025 ಅಲ್ಲಿ ಮಾಡ್ಕೊಂಡಿದ್ವಿ. ಅದ್ರಿಂದ ಅಡ್ವಾಂಟೇಜ್ ತಗೊಂಡು ಅವರು ಬಂದ್ರೆ ನಮ್ಗೇನು ಅದರಲ್ಲೂ ಅಡ್ವಾಂಟೇಜ್ ನಮಗೂ ಆಗುತ್ತೆ ಖಂಡಿತವಾಗಿಯೂ. ಆಮೇಲೆ ಎನರ್ಜಿ ಎಕ್ಸ್ಪೋರ್ಟ್ಸ್ ಅವರಿಂದ ಹೆಚ್ಚು ಮಾಡೋದ್ರಿಂದ ನಮ್ಗೇನು ಖಂಡಿತ ತೊಂದರೆ ಇಲ್ಲ, ಒಂದ್ ವೇಳೆ ರೀಸನಬಲ್ ರೇಟ್ಸ್ ಅಲ್ಲಿ ನಮಗ್ ಕೊಡೋದಾದ್ರೆ. ಸೊ ಈ ತರ ಅಡ್ವಾಂಟೇಜಸ್ ಇರುವಂತ ಪೊಸಿಷನ್ಸ್ ಅಲ್ಲಿ ಇದ್ರೆ ಮಾತ್ರನೇ ಭಾರತನ ಒಪ್ಕೊಳ್ಳುತ್ತೆ, ಅವರು ಒಪ್ಕೊಳ್ಳುತ್ತೆ. ಹಾಗಾಗಿ ಈ ಸುಂಕದ ಈಗಾಗಲೇ ಅದಕ್ಕೆ ಅನೌನ್ಸ್ ಮಾಡಿದ್ರಲ್ಲಿ ಏನು ಟೆಂಟೇಟಿವ್ ಆಗಿ ಈಗಾಗಲೇ ಸುದ್ದಿಯಲ್ಲಿತ್ತು, ಅದರಲ್ಲಿ ಅವರು 18% ರೆಸಿಪ್ರೋಕಲ್ ಟ್ಯಾರಿಫ್ ನ ಅವರು ಅನೌನ್ಸ್ ಮಾಡಿದ್ರು. ಎಸ್ಪೆಷಲಿ ಟೆಕ್ಸ್ಟೈಲ್ಸ್, ಲೆದರ್, ಕೆಮಿಕಲ್ಸ್, ಮೆರೈನ್ ಪ್ರಾಡಕ್ಟ್ಸ್, ಫುಟ್ವೇರ್, ಪ್ಲಾಸ್ಟಿಕ್ಸ್, ಮೆಷಿನರಿ, ಬೇಸಿಕ್ ಮೆಷಿನರಿ. ಸೊ ಇನ್ ಮಿಕ್ಕಿದಕ್ಕೆ ಅನೇಕಕ್ಕೆ ಭಾರತಕ್ಕೆ ಕೂಡ 0 ಟ್ಯಾರಿಫ್ಸ್ ಇತ್ತು. ಏನೇ ಡೈಮಂಡ್ಸ್, ಆಟೋ ಪಾರ್ಟ್ಸ್, ಸ್ಮಾರ್ಟ್ ಫೋನ್ಸ್, ಫಾರ್ಮಾ, ಮಿನರಲ್ಸ್, ಸ್ಟೀಲ್, ಅಲ್ಯೂಮಿನಿಯಂ, ಇದೆಲ್ಲ ಒಂದಷ್ಟು ಭಾರತಕ್ಕೂ 0 ಅನೌನ್ಸ್ ಮಾಡಿದ್ರು ಅವರು. ಸೊ ಹಂಗಾಗಿ ನೀವ್ ಇನ್ನಷ್ಟು ಡಿಟೇಲ್ ಆಗಿ ಅವ್ರಿಗೆ ಚರ್ಚೆ ಆಗತ್ತೆ. ಆಗ ಪ್ರತಿ ಸೆಕ್ಟರ್ಗೆ ಯಾವ ತರದಲ್ಲಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ನನ್ಗೆ ಓವರ್ ಆಲ್ ಆಗಿ ನನ್ಗೆ ಒಂದು ಕಾನ್ಫಿಡೆನ್ಸ್ ಏನಿದೆ ಅಂತಂದ್ರೆ, ಭಾರತ ಅಷ್ಟು ಸುಲಭವಾಗಿ ಇವರು ಯಾವುದೇ ಬೇಡಿಕೆಗಳಿಗೆ ಮಣಿಯೋದಿಲ್ಲ. ಅದನ್ನ ಹಿಂದೆನೂ ಅದು ಜಗಜ್ಜಾಹೀರುಗೊಳಿಸಿದೆ. ಈಗ ಇವರು ರಷ್ಯಾದ ಒಂದು ನೆಪ ಮಾಡಿಕೊಂಡು ನಮ್ಮ ಮೇಲೆ 50% ಟ್ಯಾರಿಫ್ ಹೇರಿದಾಗ್ಲೂ ಕೂಡ ಭಾರತ ಏನು ಹೋಗಿ ಅವ್ರ ಹತ್ರ ಕೈ ಕಟ್ಕೊಂಡು ಆಯ್ತು ನಾನು ನಿಲ್ಸ್ಬಿಡ್ತೀನಿ ಪೂರ್ತಿ ಅಂತೇನು ಹೇಳಿದ್ದಲ್ಲ. ಸೊ ಅದು ಮೋರ್ ಓವರ್ ಅಡ್ವಾಂಟೇಜ್ ನಮ್ಗೆ ಅವಾಗ ಸಿಗ್ತಾ ಇದ್ದು ತುಂಬಾ ಕಡಿಮೆನೇ ಇತ್ತು. ರಷ್ಯನ್ ಆಯಿಲ್ ತಗೊಳಕ್ಕೆ, ರಷ್ಯನ್ ಆಯಿಲ್ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾದಾಗ ಅದು ಡಿಸ್ಕೌಂಟ್ ನ ಕಡಿಮೆ ಮಾಡ್ತು, ನಮ್ಗೆ ಅದ್ರದ್ದು ಬೆಲೆ ಹೆಚ್ಚಾಗ್ತಾ ಇತ್ತು. ಸೊ ಹಂಗಾಗಿ ನಾವೇನು ಹಂಗಂತ ಅವ್ರು ಪೂರ್ತಿಯಾಗಿ ಬಿಟ್ಟಿರ್ಲಿಲ್ಲ. ಸೊ ಈಗ ನೋಡಿ, ಪ್ರತಿಯೊಂದು ಈಗ ನಾನು ಹೇಳ್ತಾ ಇದ್ದೆ, ವಿನ್ ವಿನ್ ಇದ್ರೆ ಮಾತ್ರ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥದ್ದನ್ನ. ಈಗ ಅವರು ಟ್ಯಾರಿಫ್ ಕಿಂಗ್ ಇರ್ಬೋದು, ಆದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಅವರು ಖಂಡಿತವಾಗಿ ಮೆತ್ತಗಾಗಿದ್ದಾರೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ ನನಗೆ. ಅದರಲ್ಲಿ ಅವರು ಖಂಡಿತವಾಗಿ ಮೆತ್ತಗಾಗಿದ್ದಾರೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ ನನಗೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಗೇನ್ ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನ ಖಂಡಿತ ಭಾರತ ಕೂಡ ಪೂರೈಸುತ್ತೆ, ಒಂದ್ ವೇಳೆ ಅದು ಭಾರತದ ಜನರಿಗೆ ಹಿತಾಸಕ್ತಿಗೆ ಧಕ್ಕೆ ಆಗದೆ ಇದೆ. ಯಾಕಂದ್ರೆ ಅದು ಆಗದ ಹಾಕಿ ಇಲ್ಲಿನವರೆಗೂ ಸರ್ಕಾರ ನೋಡ್ಕೊಂಡಿರೋದ್ರಿಂದ ನನಗೆ ಮುಂದೆ ಕೂಡ ಎಸ್ಪೆಷಲಿ ಅಗ್ರಿಕಲ್ಚರ್ ವಿಚಾರಕ್ಕೆ ಬಂದಾಗ, ಡೈರಿ ವಿಚಾರಕ್ಕೆ ಬಂದಾಗ ಅದನ್ನ ಸ್ಪಷ್ಟವಾಗಿ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ನನಗಿದೆ. ಹಾಗೇನೆ ಅವ್ರಿಗೂ ಏನು ಅಡ್ವಾಂಟೇಜ್ ಇದೆ, ಈಗ ಟೆಕ್ನಾಲಜಿಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ, ಡಿಫೆನ್ಸ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಅನ್ನೋದಾದ್ರೆ ಅವುಗಳನ್ನ ಕೂಡ ಭಾರತ ಅವ್ರಿಗೆ ಅವಕಾಶ ಮಾಡ್ಕೊಡೋದ್ರಲ್ಲೂ ಏನ್ ತಪ್ಪಿಲ್ಲ. ಈಗಾಗಲೇ ನಾವು FDI ನ ಅಲೋ ಮಾಡಿದ್ವಿ, FDI ಅಲೋ ಮಾಡಿದ್ರಿಂದ ಡಿಫೆನ್ಸ್ ಅಲ್ಲೂ ಅಲೋ ಮಾಡಿದ್ವಿ. ಸೊ ಹಂಗಾಗಿ ಅವ್ರ ಹತ್ರ ಒಂದಷ್ಟು ಅದರಿಂದ ಖರೀದಿ ಮಾಡೋದ್ರಿಂದ ಭಾರತಕ್ಕೆ ಅಡ್ವಾಂಟೇಜಸ್ ಆಗತ್ತೆ ಹೊರತು ಅದರಿಂದ ಡಿಸ್ಅಡ್ವಾಂಟೇಜ್ ಏನು ಖಂಡಿತ ಇಲ್ಲ.
ಇನ್ನ ಏನಿದು 500 ಬಿಲಿಯನ್ ಅವರಿಂದ ತಗೊಳ್ಳೇಬೇಕು ಅನ್ನೋಂಥದ್ದು ಪರ್ಚೇಸ್ ಕಮಿಟ್ಮೆಂಟ್ ಇದೆ. ಅದು ಬರೀ ಅವರೇ ಕ್ಲಿಯರ್ ಆಗಿ ಹೇಳಿದರೆ ಅದು ಇಂಟೆನ್ಸ್ ಟು ಅಂದ್ರೆ ನಾವು ಬಯಸ್ತಿದೀವಿ, ಅವ್ರು ಬಯಸ್ತಾರೆ ಅನ್ನುವಂಥದ್ದನ್ನ ಅದು ಪದ ಬದಲಾಯಿಸಿರೋದ್ರಿಂದ ನಮ್ಮ ಮೇಲೆ ಇನ್ನು ಹೆಚ್ಚು ಪ್ರೆಷರ್ ಬೀಳ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಒಂದೇನಂತಂದ್ರೆ ಇದರಿಂದ ನಮಗೆ ನಮ್ಮ ಭಾರತದ ರಫ್ತಿಗೆ ಒಂದು ಕಾಂಪಿಟೇಟಿವ್ನೆಸ್ ಅಂತೂ ಹೆಚ್ಚಾಗೇ ಆಗುತ್ತೆ. ಮತ್ತೆ ಇದೇನು ಈಗ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಏನಾಗಬಹುದು ಅನ್ನೋಂಥ ಒಂದು ಕುತೂಹಲ ನನಗೂ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ನಮಗೆ ಕಾಂಪಿಟೇಟಿವ್ ಕಂಟ್ರೀಸ್ ಎಸ್ಪೆಷಲಿ ಟೆಕ್ಸ್ಟೈಲ್ಸ್ ಅಲ್ಲಿ ಏನು ನಾವು ಬಾಂಗ್ಲಾದೇಶ್ ಅಥವಾ ಥೈಲ್ಯಾಂಡ್ ಇಂಥ ದೇಶಗಳ ಜೊತೆ ಏನು ಕಾಂಪೀಟ್ ಮಾಡ್ತೀವಿ, ಆ ದೇಶಗಳಿಗೆ ಎಷ್ಟು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರೂ ಕಾತರದಿಂದ ಏನು ನಾವು ಬಾಂಗ್ಲಾದೇಶ್ ಅಥವಾ ಥೈಲ್ಯಾಂಡ್ ಇಂಥ ದೇಶಗಳ ಜೊತೆ ಏನು ಕಾಂಪೀಟ್ ಮಾಡ್ತೀವಿ, ಆ ದೇಶಗಳಿಗೆ ಎಷ್ಟು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರೂ ಕಾತರದಿಂದ ಕಾಯ್ತಾ ಇದೀವಿ ಭಾರತೀಯರಾಗಿ ನಾವು. ಅದು ಬಹುಶಃ ಭಾರತ ಕೂಡ ಇದನ್ನ ನೋಡ್ಕೊಂಡೇ ಅವ್ರಿಗೆ ಜೊತೆಗೆ ಫಿಕ್ಸ್ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಡ್ವಾಂಟೇಜ್ ಇಲ್ಲದೆ ಹೊರತು ವ್ಯಾಪಾರ ಮಾಡಕ್ಕಾಗಲ್ಲ. ಈಗ ನಾವು ಅವ್ರಿಗೆ 50% ಹೆಚ್ಚು ಮಾಡಿದಾಗ ನಮ್ಗೆ ಖಂಡಿತ ಅದೊಂಥರ ಡಿಸ್ಅಡ್ವಾಂಟೇಜ್ ಆಯ್ತು. ಅಂದ್ರೆ ಭಾರತ ಅದನ್ನೇ ಎದೆಗುಂದಿದೆ ಡೈವರ್ಸಿಫೈ ಮಾಡಿದ್ರಿಂದ ನೀವು ಆ ಕಾಲಘಟ್ಟದ ಏನು ನಮ್ಗೆ ಅವರು ಟ್ಯಾರಿಫ್ ಹಾಕಿದ್ರು ಲಾಸ್ಟ್ ಕ್ವಾರ್ಟರ್, ಏನು ನಮ್ಗೆ ಫೈನಾನ್ಷಿಯಲ್ ಇಯರ್ ದಿನ ಲಾಸ್ಟ್ 2 ಕ್ವಾರ್ಟರ್ಸ್ ನ ನೀವು ನೋಡಿದ್ರೆ ಅವಾಗ ನಾವು ಆಕ್ಚುಲಿ ನಮ್ದು ಸರ್ಪ್ಲಸ್ ಇದೆ. ಒಂದಷ್ಟು ಮಾರ್ಜಿನಲ್ ಆಗಿ ಲಾಸ್ಟ್ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ನಮ್ಮ ಎಕ್ಸ್ಪೋರ್ಟ್ಸ್ ನೋಡಿದ್ರೆ ಒಂಚೂರು ಸರ್ಪ್ಲಸ್ ಇದೆ. ಅಂದ್ರೆ ಡೈವರ್ಸಿಫೈ ಮಾಡ್ತಾರೆ ಅನ್ನುವಂಥ ಮೆಸೇಜ್ ಅನ್ನ ಭಾರತ ಇಡೀ ವಿಶ್ವಕ್ಕೂ ಕೊಟ್ಟಿದೆ, ಅದರಲ್ಲಿ ಮುಖ್ಯವಾಗಿ ಅಮೆರಿಕಕ್ಕೆ ಕೊಟ್ಟಿದೆ. ಸೊ ಹಂಗಾಗಿ ಯಾವ ರೀತಿಲಿ ಈಗ ಬೋಯಿಂಗ್ ಅನ್ನ ಕೇಳ್ಬೋದು ಅಂತ ಬೋಯಿಂಗ್ ತಗೊಳ್ಳಿ ಅಂತ ಅವ್ರದ್ದು ಇನ್ಕ್ಲೂಡೆಡ್ ಬ್ಯಾಕ್ಲಾಗ್ಸ್ ಇದೆ. ಈಗ ನಾವು ಕೇಳಿದ್ದನ್ನೇ ಇನ್ನೂ ಅವ್ರ ಕೈಯಲ್ಲಿ ಕೊಡಕ್ ಆಗಿರ್ಲಿಲ್ಲ. ಇಲ್ಲ ಚಿಪ್ಸ್ ಏನು ತೈವಾನ್ ಇಂದ ತಗೊಳ್ತಾ ಇದ್ವಿ, ಅದನ್ನ ನಾವು ಕೊಡ್ತೀವಿ, ಸೆಮಿ ಕಂಡಕ್ಟರ್ಸ್ ನ ಕೊಡ್ತೀವಿ ಅನ್ನೋದಾದ್ರೆ, ಏರ್ಪ್ಲೈನ್ಸ್ ನ ಕೊಡ್ತೀವಿ ಅನ್ನೋದಾದ್ರೆ, ಇವುಗಳಲ್ಲಿ ಭಾರತಕ್ಕೆ ಏನ್ ಅಗತ್ಯ ಇದೆ ಅದನ್ನ ತಗೊಳ್ಳೋದ್ರಲ್ಲಿ ನಮಗೂ ಏನು ಡಿಸ್ಅಡ್ವಾಂಟೇಜ್ ಇರಲ್ಲ. ಆದ್ರೆ ಭಾರತದ ಆರ್ಥಿಕತೆಯನ್ನ ಸದೃಢಗೊಳಿಸ್ಲಿಕ್ಕೆ ಯಾವ್ಯಾವ ಅಂಶಗಳು ಬೇಕಾಗುತ್ತೋ ಆ ತರದಲ್ಲೇ ಮಾಡ್ಕೊಳ್ತಾರೆ ಅಂತ ನನ್ಗನ್ಸುತ್ತೆ. ಸರಿ ಪಾರ್ಥ ಸರ್,